ಇಂಥ ಪಿಕ್ಚರ್ನ ಲೋಕಲ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. PVR ಕೊಟ್ಟವ್ರೆ, ಇದರ ಲೋಕಲ್ ಥಿಯೇಟರ್ಗಳು ಕೊಟ್ಟರೆ ಎಲ್ಲರೂ ನೋಡ್ತಾರೆ. ಚೆನ್ನಾಗಿದೆ ಪಿಕ್ಚರ್, ಸ್ಟೋರಿ ಎಲ್ಲ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಫಿಲಮ್ ಚೆನ್ನಾಗಿದೆ, 100 ಡೇಸ್ ಪಕ್ಕ ಬ್ರೋ. ಮೂವಿ ಮಾತ್ರ ಚಿಂದಿ ಬ್ರೋ. ಇದೆಲ್ಲ PVR ಅಲ್ಲಿ ಬಿಟ್ಟು ಲೋಕಲ್ ಥಿಯೇಟರ್ ಕೊಡ್ರಿ, 100 ಡೇಸ್ ಪಕ್ಕ. ಏನು ಇಷ್ಟ ಆಯ್ತು ನಿಮಗೆ? ಸೂಪರ್ ಆಗಿದೆ ಫಿಲಮು. ಎಲ್ಲೂ ಕೂಡ ಬೋರ್ ಆಗೋ ಥರ ಇಲ್ಲ. ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ, ಲವ್ ಇದೆ, ಫೈಟಿಂಗ್ ಇದೆ. ಪ್ರಪ್ರಥಮವಾಗಿ ಮಾಡಿದ್ರು ಕೂಡ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಎಲ್ಲೂ ಕೂಡ ಒಂದು ಸ್ವಲ್ಪ ಏನಾದ್ರು ಹೊಸದಾಗಿ ಬಂದಿದ್ದಾರೆ. ಆ ಥರ ಏನು ಒಂದು ಮೂಮೆಂಟ್ಸ್ ಏನು ಆ ಥರ ಕಾಣಿಸಲ್ಲ. ತುಂಬ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಥರ ತುಂಬ ಸಕ್ಕದಾಗೆ ಮೂವಿಲಿ ಆ್ಯಕ್ಟ್ ಮಾಡಿದ್ದಾರೆ. ಅದೊಂದು ಹೇಳ್ತೀನಿ ಸರ್. ಲವ್ ಸೀನ್ ಹೇಗಿದೆ ಬ್ರೋ? ತುಂಬ ಚೆನ್ನಾಗಿದೆ. ಮೇಡಮ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೀರೋಯಿನ್ನು. ಅದರಲ್ಲೂ ಮಸ್ತಾಗಿ ಹೇಳ್ಬೇಕಂದ್ರೆ ಭರತ್ ಸಾಗರ್ ಅವರು ಏನೋ ಚಲನಚಿತ್ರಕ್ಕೆ ಹೊಸದಾಗಿ ಬಂದಿರೋ ಥರ ಇದ್ರೂ ಕೂಡ ಎಲ್ಲೂ ಕೂಡ ಆ ಥರ ಕಾಣೋದಿಲ್ಲ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್. ಸೂಪರ್ ಆಗಿದೆ ಮೂವಿ. ಸೂಪರ್ ಇದೆ ಸರ್ ಮೂವಿ. ಹೇಳುವಂಗೆ ಇಲ್ಲ, ಹಳೆ ಇರೋ ಥರನೇ ಮಾಡಿದ್ದಾರೆ. ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಮಾಡಿದ್ದಾರೆ. ಮೂವಿ ಏನೇ ಇದಿಲ್ಲ, ಆಕ್ಟಿಂಗ್ ಮಾತ್ರ ಚಿಂದಿ. ಅದರಲ್ಲೂ ಇನ್ನೊಂದು ಏನು ಹೇಳ್ಬೇಕು ಅಂದ್ರೆ, ಹೊಸ ಪ್ರತಿಭೆಗಳಿಗೆ ಆದಷ್ಟು ಕನ್ನಡಿಗರು ಬಂದು ನೋಡ್ಬೇಕು ಅಂತ ಅದನ್ನು ಕೂಡ ನಾನು ಹೇಳ್ತೀನಿ. ಏನೋ ಹಳಬ್ರಿಗೆ ಹೆಂಗೆ ಅವಕಾಶ ಕೊಡ್ತಾರೋ ಅದೇ ರೀತಿ ಇವ್ರಿಗೂ ಕೂಡ ಭರತ್ ಸಾಗರ್ ಆಗಿರ್ಬೋದು, ಮತ್ತೆ ಇನ್ನೇನೋ ಹೊಸ ಪ್ರತಿಭೆಗಳು ಬಂದರೂ ಕೂಡ ಅವ್ರಿಗೆ ಅವಕಾಶ ಕೊಟ್ಟು ಜನಗಳು ಥಿಯೇಟರ್ಗೆ ಬಂದು ಫಿಲಮ್ ನೋಡ್ಬೇಕು ಅಂತ ಕೂಡ ನಾವು ಕೇಳ್ಕೊತೀವಿ. ಆಕ್ಷನ್ ಅಂತೂ ತುಂಬಾ ಇಷ್ಟ ಆಯ್ತು. ಆಮೇಲೆ ಸಾಂಗ್ ಅಂತೂ ನಂಗೆ ತುಂಬಾ ಇಂಪ್ರೆಸ್ ಮಾಡ್ತು. ಫ್ಯಾಮಿಲಿ ಕುತ್ಕೊಂಡು ನೋಡೋಂತ ಫಿಲ್ಮ್ ಇದು. ಆಲ್ ದಿ ಬೆಸ್ಟ್ ಬರುತ್ತೆ. ನಾವು 5 ವರ್ಷದ ಕಾಯ್ತಿದ್ವಿ ಮೂವಿಗೋಸ್ಕರ. ಫೈನಲಿ ಮೂವಿ ರಿಲೀಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಭರತನಾಗಿ. ಸಕ್ಕತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಕಾಯ್ತಾ ಇದ್ದೀವಿ ಪೇಷಂಟ್ ನಿಂದ. ಆಕ್ಷನ್ ಸೂಪರ್ ಅಣ್ಣ. ಸಾಂಗ್ ಮಾತ್ರ ಏನೋ ಸಕ್ಕತ್ತಾಗಿದೆ. ಇಮೋಷನ್ ಸಾಂಗ್ಸ್ ಎಲ್ಲ ನೈಸ್. ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ಡು ವಾಚ್. ಹೀರೋ ಪರ್ಫಾರ್ಮೆನ್ಸ್ ಅಂತ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಒಬ್ಬ ಪರ್ಫೆಕ್ಟ್ ಆಗಿ ಒಂದು ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಹೀರೋ ಲಾಂಚಿಗೆ ಏನು ಬೇಕು ಎಲ್ಲ ಎಲಿಮೆಂಟ್ಗಳಿದೆ. ಎಮೋಷನ್ ಆಗಿರ್ಬೋದು, ಇಲ್ಲ ಫೈಟಿಂಗ್ ಸೀನ್ ಆಗಿರ್ಬೋದು, ಹೀರೋನ ಪರ್ಫಾರ್ಮೆನ್ಸ್ ಇದೆಲ್ಲ ತುಂಬ ಚೆನ್ನಾಗಿದೆ. ಭರತ್ ಸಾಗರ್ ಗೋಯಿಂಗ್ ಟು ಬಿ ನ್ಯೂ ಸೂಪರ್ ಸ್ಟಾರ್ ಇನ್ ಕನ್ನಡ ಇಂಡಸ್ಟ್ರಿ. ತುಂಬ ಚೆನ್ನಾಗಿದೆ. ಫೈಟ್ ಸೀನ್ ಚೆನ್ನಾಗಿದೆ. ಒಟ್ಟು ಸ್ಟೋರಿನೇ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸರ್ ತುಂಬ ಕನ್ನಡಕ್ಕೊಬ್ಬ ಪ್ರತಿಭಾವಂತ ನಟ ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಸೃಷ್ಟಿಯಾಗಿದ್ದಾನೆಂದರೆ ಇದಕ್ಕಿಂತ ಬೇರೆ ಮಾತು. ಚಿತ್ರ ಅದ್ಭುತವಾಗಿದೆ. ಇನ್ನೂ ಉತ್ತಮ ಕಥೆಗಳು ಬಂದು ಉತ್ತಮ ಸನ್ನಿವೇಶಗಳು ಸಿಕ್ಕಿದಾಗ ಕರ್ನಾಟಕಕ್ಕೊಬ್ಬ ಕಳೆದು ಹೋಗ್ತಿರುವ ಕನ್ನಡಕ್ಕೆ ಒಬ್ಬ ಅತ್ಯುತ್ತಮ ನಟ ಇವತ್ತಿನ ದಿನ ಸಿಗ್ತಾನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಚಿತ್ರ ಖಂಡಿತವಾಗಲೂ ಕೆಲವೊಂದು ಎಮೋಷನ್ಸ್, ಆ್ಯಕ್ಷನ್ಸ್, ನಿಜವಾಗಲೂ ಅವರು ಒಂದು ಒಳ್ಳೆ ಎಮೋಷನಲ್ ಆಕ್ಟರ್ ಕಮ್ ಒಳ್ಳೆ ಫೈಟರ್ ಕೂಡ. ಎಕ್ಸ್ಟ್ರಾಡಿನರಿ ಡ್ಯಾನ್ಸ್ ಆ್ಯಂಡ್ ಮೆಲೋಡಿಯಸ್ ಸಾಂಗ್ಸ್. ತುಂಬ ಇಷ್ಟ ಆಯಿತು ಚಿತ್ರ. ಬಹಳ ವರ್ಷಗಳ ನಂತರ ಕಳೆದು ಹೋದ ಕನ್ನಡ ಚಿತ್ರಗಳನ್ನ ಮತ್ತೊಮ್ಮೆ ಯಾರಾದರೂ ಬಂದು ನೋಡಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ಇಂಥ ಚಿತ್ರಗಳನ್ನು ನೋಡಿ ಕನ್ನಡದ ಮಕ್ಕಳನ್ನ ಬೆಳೆಸಿ, ಬಡವ್ರ ಮನೆ ಮಕ್ಕಳನ್ನ ಬೆಳೆಸಿ ಉತ್ತುಂಗಕ್ಕೆ ಕರ್ಕೊಂಡೋಗಿ, ಬೆಳೆದಿರೋರನ್ನ ಬೆಳೆಸೋದಲ್ಲ, ಬಿದ್ದಿರೋ ಮಕ್ಕಳನ್ನ ಎಬ್ಬಿಸಿ, ಒಳ್ಳೆ ಕಲೆ ಇದೆ, ಪ್ರತಿಭೆ ಇದೆ. ಇಂಥ ನಾಯಕರು ಖಂಡಿತವಾಗಲೂ ಚಿತ್ರರಂಗಕ್ಕೆ ಅವಶ್ಯಕತೆ ಇದೆ. ತುಂಬ ಜನ ಎಲ್ಲರೂ ಕುಟುಂಬ ಸಮೇತ ಕೂತ್ಕೊಂಡು ನೋಡೋ, ಇದರಲ್ಲಿ ಯಾವುದೇ ವಲ್ಗ್ಯಾರಿಟಿ ಆಗಲಿ ಅಥವಾ ಯಾವುದೇ ಕೆಟ್ಟ ಮೆಸೇಜ್ ಆಗಲಿ ಈ ಮೂವಿಯಲ್ಲಿಲ್ಲ. ನಿಜವಾಗ್ಲೂ ಒಬ್ಬ ಬೆಂದಂತಹ ನೊಂದಂತಹ ಒಬ್ಬ ಭಗ್ನ ಪ್ರೇಮಿ ಜೀವನದಲ್ಲಿ ಏನೆಲ್ಲ ಅನುಭವಿಸಿದನೋ ಅದನ್ನು ಚಿತ್ರದ ಮುಂದೆ ಇವತ್ತಿನ ದಿನ ತಗೊಂಬಂದಿದ್ದಾನೆ. ನನಗಂತೂ ಮನಪೂರ್ವಕವಾಗಿ ಚಿತ್ರ ಇಷ್ಟ ಆಗಿದೆ. ಕನ್ನಡದ ಜನತೆಯ 6 ಕೋಟಿ ಜನತೆ ಒಬ್ಬೊಬ್ಬರು ಕೈ ಹಾಕಿದ್ರು ಕೂಡ ಇಂತಹ ಕಳೆದು ಹೋಗ್ತಾರ ಕನ್ನಡ ಚಿತ್ರರಂಗನ ಮತ್ತೊಮ್ಮೆ ದೃಢವಾಗಿ ಕನ್ನಡದಲ್ಲಿ ಈ ಚಿತ್ರನ ಉಳಿಸ್ಬೋದು ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು.